ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಂಟೆಂಟ್ ಸರ್ಕಲ್ ಕೆ. ಇವತ್ತು ನಾನು ನಿಮಗೆ ಸ್ವಯಂಚಾಲಿತ ಟ್ಯಾಕ್ಸಿ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಇಂದು ಆರಿಝೋನಾದ ಫೀನಿಕ್ಸ್ನಲ್ಲಿ ವೇಮೋ ಅನ್ನೋ ಟ್ಯಾಕ್ಸಿ ಬಗ್ಗೆ ಕೇಳಿದೆ. ವೇಮೋ ಅಂದರೆ ಅದು ವೇಮೋ ಆ್ಯಪ್ನಲ್ಲಿ ಡ್ರೈವರ್ ಇಲ್ಲದೆ ಓಡಾಡುವಂಥ ಒಂದು ಟ್ಯಾಕ್ಸಿ. ಇದನ್ನು ಆ್ಯಪ್ ಡೌನ್ಲೋಡ್ ಮಾಡಿ ಆ್ಯಪ್ನಲ್ಲೇ ಬುಕ್ ಮಾಡಬೇಕು. ಹಾಗೆ ಆ್ಯಪ್ನಲ್ಲಿ ಬುಕ್ ಮಾಡಿದ ಮೇಲೆ ನಮ್ಮ ಊಬರೆಲ್ಲ ಬುಕ್ ಮಾಡ್ದಂಗೆ ಬುಕ್ ಮಾಡಿ ನಮ್ಮ ಹತ್ರ ಟ್ಯಾಕ್ಸಿ ಬಂದು ನಿಲ್ಲುತ್ತೆ. ನಾವು ಆ್ಯಪಲ್ಲೇ ಆನ್ ಮಾಡಿಕೊಂಡು ಬಾಗಿಲನ್ನು ತೆರ್ಕೊಂಡು ಟ್ಯಾಕ್ಸಿ ಒಳಗಡೆ ಹೋಗಬೇಕು. ಆಮೇಲೆ ನಮ್ಮ ಡೆಸ್ಟಿನೇಷನಿಗೆ ಸ್ಟಾರ್ಟ್ ರೈಡ್ ಅಂತ ಮಾಡಿದ ತಕ್ಷಣ ಈ ವಾಹನವು ಚಲಿಸಲಿಕ್ಕೆ ಶುರುವಾಗ್ತದೆ. ಈ ನೋಡಿ, ಇಲ್ಲಿ ಡ್ರೈವರ್ ಇಲ್ಲ, ತನ್ನಷ್ಟಕ್ಕೆ ತಾನೇ ಸ್ಟೇರಿಂಗ್ ತಿರುಗ್ತಾ ಇದೆ. ಇದು ತುಂಬಿದ ರಸ್ತೆಗಳಲ್ಲಿ, ಅಂದರೆ ಜನಸಂದಣಿ ಇರುವ ಅಥವಾ ವಾಹನವು ನಿಬಿಡ ರಸ್ತೆಯಲ್ಲಿ ಚಲಿಸುತ್ತದೆ. ಟ್ರಾಫಿಕ್ ಸಿಗ್ನಲನ್ನು ತಾನು ಅನುಸರಿಸಿಕೊಂಡು ಹೋಗುತ್ತದೆ. ಇದು ಈಗ ಅಮೇರಿಕಾದಲ್ಲಿ ಫೀನಿಕ್ಸ್ ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋ ನಗರಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇದನ್ನು ರಸ್ತೆಗೆ ಬಿಡಲಾಗಿದೆ. ಇದನ್ನು ನಾವು ಒಂದು ಟ್ರಯಲ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಈಗ ಈ ವಾಹನದಲ್ಲಿ ಕುಳಿತುಕೊಂಡು ಒಂದು ಡೆಸ್ಟಿನೇಷನ್ನ ಆಯ್ಕೆ ಮಾಡಿಕೊಂಡು ಆ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೇವೆ. ಇದು ರಸ್ತೆಯಲ್ಲಿ ಎಲ್ಲ ವಾಹನಗಳನ್ನು ಇದು ಮಾಡಿಕೊಂಡು ತನ್ನಷ್ಟಕ್ಕೆ ತಾನೇ ಚಲಿಸ್ತದೆ. ನೋಡಿ, ತಿರುವಲ್ಲಿ ನೀಟಾಗಿ ಒಂದು ತಿರುವು ತೆಗೆದುಕೊಂಡು ಹೋಗ್ತಾ ಇದೆ ರಸ್ತೆ ಮೇಲೆ. ಇದು ಪಬ್ಲಿಕ್ ರಸ್ತೆ. ಈ ಪಬ್ಲಿಕ್ ರಸ್ತೆಯಲ್ಲಿ ಈ ವಾಹನವು ಅತ್ಯಂತ ಜಾಗರೂಕವಾಗಿ ನಡೆಸ್ತದೆ. ನೋಡಿ, ಸಿಗ್ನಲ್ ಬಂದಾಗ ಇದು ಸಿಗ್ನಲಲ್ಲಿ ತನ್ನಷ್ಟಕ್ಕೆ ತಾನೇ ರೆಡ್ ಸಿಗ್ನಲಲ್ಲಿ ನಿಂತು ಬಿಡ್ತದೆ. ನಾನು ಹೇಳಬೇಕಂದ್ರೆ ಇದರಲ್ಲಿ ತುಂಬ ಜನರಿಗೆ ಇದು ಹೆದರಿಕೆ ಆಗ್ತದೆ. ಇದು ಏನಪ್ಪ, ಹೆಂಗೆ ಹೋಗುತ್ತೆ, ಏನು ಅಂತ ಹೇಳ್ಬಿಟ್ಟು. ಆದರೆ ಆ ಥರ ಏನಿಲ್ಲ. ಇದನ್ನು ಪೂರ್ಣ ಪ್ರಮಾಣದಲ್ಲಿ ಪರೀಕ್ಷೆ ಮಾಡಿ ಆಮೇಲೆ ರಸ್ತೆಗೆ ಬಿಟ್ಟಿದ್ದಾರೆ. ನೋಡಿ, ಈಗ ಈ ವಾಹನವು ರಸ್ತೆಯ ಎಡಗಡೆಯಲ್ಲಿ ಏನಿಗೆ ಹೋಗಬೇಕು, ವೆಯ್ಟ್ ಮಾಡ್ತಾ ಇದೆ. ಮೇನ್ ರೋಡಿಗೆ ಹೋಗಬೇಕಂದ್ರೆ ಇದು ತನ್ನಷ್ಟಕ್ಕೆ ತಾನೇ ವೆಯ್ಟ್ ಮಾಡಿಕೊಂಡು ಎಲ್ಲ ಟ್ರಾಫಿಕ್ ಕ್ಲಿಯರ್ ಆದಮೇಲೆ ನೋಡಿ, ಈಗ ಇದು ಎಡಗಡೆ ಲೇನಿಗೆ ಹೋಗ್ತಾ ಇದೆ. ನೋಡಿ, ಇದು ಅಮೇರಿಕಾದಲ್ಲಿ ಮಾತ್ರ ಯಾಕೆ ಸಾಧ್ಯವೆಂದರೆ ಅಲ್ಲಿ ಒಂದು ನಿಯಮಬದ್ಧವಾದ ಚಾಲನೆಯನ್ನು ಅನುಸರಿಸ್ತಾರೆ. ನೋಡಿ, ಮುಂದಕ್ಕೆ ಸಿಗ್ನಲ್ ಬರ್ತಾ ಇದೆ. ಆ ಸಿಗ್ನಲಲ್ಲಿ ರೆಡ್ ಬಂದ ತಕ್ಷಣ ಇದು ತನ್ನಷ್ಟಕ್ಕೆ ತಾನೇ ನಿಲ್ತದೆ. ನೋಡಿ, ಸಿಗ್ನಲಲ್ಲಿ ನಿಂತಿದೆ. ಈಗ ಎಲ್ಲ ಮುಂದುಗಡೆ ಕಾಣಿಸ್ತಾ ಇರೋ ಕೆಂಪು ದೀಪಗಳನ್ನು ಅನುಸರಿಸಿಕೊಂಡು ಈ ವಾಹನ ಅಲ್ಲೇ ನಿಂತಿದೆ. ನೋಡಿ, ಎಲ್ಲ ವಾಹನಗಳು ಆ ಕಡೆ ಈ ಕಡೆ ಹೋಗ್ತಾ ಇದೆ. ಈ ವಾಹನ ಚಲಿಸದೇ ನಿಂತ್ಕೊಂಡಿದೆ. ಆದರೆ ಇದರಲ್ಲಿ ಡ್ರೈವರ್ ಇಲ್ಲ. ಇದನ್ನು ನೋಡಿದಾಗ ನಿಮಗೆ ವಿಸ್ಮಯ ಅನಿಸೋದಿಲ್ವೇ? ಯಾವ ರೀತಿಯಲ್ಲಿ ಒಂದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಕೆಲಸ ಮಾಡ್ತಾರೆ. ನೋಡಿ, ಇದರ ಒಳಗಡೆ ಕೂತ್ಕೊಂಡಿರೋ ಪ್ಯಾಸೆಂಜರ್ಸಿಗೋಸ್ಕರ ನೋಡಿ ಯಾವ ಮಟ್ಟದಲ್ಲಿ ಇದು ಹೋಗ್ತಾ ಇದೆ ಅಂತ ಡ್ಯಾಶ್ಬೋರ್ಡಲ್ಲಿ ಕ್ಯಾಮ್ರಾದಿಂದ ರಸ್ತೆಯ ವಾಹನವನ್ನು ತೋರಿಸ್ತಾ ಇದೆ. ನೋಡಿ, ತಾವೇ ನೋಡ್ಬೋದು. ಇಲ್ಲಿ ನೋಡಿ, ಈಗ ಈ ವಾಹನಗಳು ಯಾವ ಕಡೆಗೆ ಚಲಿಸ್ತಾ ಇದೆ ಅಂತ ಅಲ್ಲಿ ತೋರಿಸಲಾಗ್ತಿದೆ. ಇಷ್ಟೊಂದು ವಾಹನಗಳು ಕ್ಲಿಯರ್ ಆದಮೇಲೆ ಈ ವಾಹನ ಚಲಿಸಲಿಕ್ಕೆ ಶುರು ಮಾಡುತ್ತೆ. ನೋಡಿ, ನೀವು ನೀಟಾಗಿ ಗಮನಿಸಿದಲ್ಲಿ ಇಲ್ಲಿ ನೋಡಿ, ಈ ಡ್ರೈವರ್ ಸೀಟ್ನಲ್ಲಿ ಯಾರೂ ಇಲ್ಲ. ನೋಡಿ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಪೂರ್ತಿ ಖಾಲಿ ಇದೆ. ಆದರೆ ಈ ವಾಹನವು ಕೃತಕವಾದ ಇದನ್ನು ಇಟ್ಕೊಂಡ್ಬಿಟ್ಟು ಚಲಿಸಲು ಇದಕ್ಕೆ ಪ್ರೋಗ್ರಾಮ್ ಮಾಡಲಾಗಿದೆ. ನೋಡಿ, ರಸ್ತೆ ಮೇಲೆ ಚಲಿಸ್ತೀವಿ. ಇವಾಗ ಗ್ರೀನ್ ಸಿಗ್ನಲ್ ಬಂತು, ವಾಹನ ಚಲಿಸಲಿಕ್ಕೆ ಶುರು ಆಯಿತು. ಚಲಿಸ್ತಾ ಇದೆ. ಯಾವ ಮಟ್ಟದಲ್ಲಿ ಹೋಗ್ತಾ ಇದೆ ಅಂದರೆ ನಾರ್ಮಲ್ ಸ್ಪೀಡಲ್ಲೇ ಹೋಗ್ತಾ ಇದೆ. ಇದು
ಇದಕ್ಕೇನು ಹೆದರುವಂಥ ಅವಶ್ಯಕತೆ ಇಲ್ಲ. ಇದು ಎಲ್ಲ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡುತ್ತೆ. ಮುಂದುಗಡೆ ಇರೋ ವೆಹಿಕಲ್ನೆಲ್ಲ ಇದು ಮಾಡ್ತದೆ. ಇದಕ್ಕೆಲ್ಲ ಜಾಗ್ವರ್ ಕಾರುಗಳನ್ನೇ ಬಳಸಲಾಗಿದೆ. ಈ ಜಾಗ್ವರ್ ಕಾರುಗಳು 4 ಸುತ್ತಲೂ ಇದಕ್ಕೆ ಕ್ಯಾಮ್ರಾ ಇದೆ. ಹಾಗೆ ಇದಕ್ಕೆ ಬೇಕಾದಂಥ ಸಾಫ್ಟ್ವೇರ್ನ ಭಾಳ ಸ್ವಲ್ಪ ಪರೀಕ್ಷೆ ಮಾಡಿಕೊಂಡು ಇದನ್ನು ರಸ್ತೆಗೆ ಬಿಡಲಾಗಿದೆ. ಈಗ ಪ್ರಪಂಚದ ಅಂದರೆ ಅಮೇರಿಕದ 2 ನಗರಗಳಲ್ಲಿ ಇದು ಪೂರ್ಣ ಪ್ರಮಾಣದಲ್ಲಿ ಚಲಿಸುತ್ತಿದೆ. ನೋಡಿ, ಇಲ್ಲಿ ನಿಮಗೆ ನಾನು ಕ್ಲಚ್ಚು ಬ್ರೇಕು ಎಲ್ಲ ತೋರಿಸ್ತಾನೆ. ಪೆಡ್ಲು ಇದನ್ನು ಯಾರೂ ಒತ್ತಾ ಇಲ್ಲ, ಆದರೂ ಇದೆ, ಅದಕ್ಕಿದೆ. ಈ ಗಾಡಿಗೆ ಕ್ಲಚ್ಚು ಪೆಡಲ್ ಇದೆ. ಆದರೆ ನೋಡಿ, ಈಗ ಇದು ನಮ್ಮ ಡೆಸ್ಟಿನೇಷನ್ಗೆ ಬಂತು. ಡೆಸ್ಟಿನೇಷನ್ಗೆ ಬಂದುಬಿಟ್ಟು ಇಲ್ಲಿ ನೋಡಿ ತಿರುಗಿಸ್ಕೊಂಡು ನಿಲ್ಲಿಸ್ತದೆ. ನಿಂತು ಆಮೇಲೆ ಇಳಿದಿದ್ದೀವಿ. ಆದರೆ ಇಳಿದಿದ್ದನ್ನು ನಾನು ರಿಮೂವ್ ಮಾಡಿದ್ದೀನಿ. ನೋಡಿ, ಈಗ ಇದು ಅಲ್ಲಿ ಹೋಗಿ ನಿಲ್ಲುತ್ತೆ. ಆಮೇಲೆ